ನಮ್ಮ ಆಫೀಸ್ನಾಗ ಕ್ರಿಕೆಟ್ ಟೂರ್ನಿಮೆಂಟ್ ಏನಾಯ್ತಂತ ನೋಡ್ರಿ. ನಮಗ ಮುಂಜಾನೆ ಇಡ್ಲಿ ದೋಸಾ ಗೀಸಾ ತಿಂದ್ರೆ ರೊಟ್ಟಿ ಗಿಟ್ಟಿ ತುಂಬಲ್ರಿ. ನಮ್ಮ ಹಳ್ಳಿಯಾಗಿರ್ಲಿ, ಬೆಂಗಳೂರಿನಾಗಿರ್ಲಿ, ದಿಲ್ಲಿ ಇರ್ಲಿ, ಬೊಂಬೈ ಇರ್ಲಿ, ನಮ್ಮವ್ ಮಾಡ್ಕೊಟ್ಟಿರೋ ಕಡಕ್ ಜೋಳದ ರೊಟ್ಟಿ ಮುರ್ದ್ ಹಾಕೊಂಡ್ ಮ್ಯಾಗ ಸ್ವಲ್ಪ ಶೇಂಗಾ ದಿಂಡಿ ಹಾಕಿ ಕುದೆ ಸೆಕ್ಸಿ ಸಾಂಬಾರ್ ಮಿಕ್ಸ್ ಮಾಡಿ ಹೊಡೆದೇವಪ್ಪ ಅಂತಂದ್ರ ಮಧ್ಯಾಹ್ನ ತನ ಹೊಟ್ಟಿ ಕುಯ್ ಅನ್ಬೇಡ್ದು. ಇವತ್ತು ಕ್ರಿಕೆಟ್ ಮ್ಯಾಚ್ ಆದ್ರಿ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅಲ್ಲೇ ಮ್ಯಾಚ್ ಆಡೋಣ ಅಂತೇಳಿ ಎಲ್ರು 9 ಗಂಟೆಗೆ ಕರೆದ್ರೆ 10 ಗಂಟೆಗೆ ಬರ್ತಾರ ಅಂತೇಳಿ ನಾ 10 ಗಂಟೆಗೆ ಹೋದ್ರು. ಇವ್ರು 9 ಗಂಟೆಗೆ ಬಂದು ಕ್ಯಾಪ್ಟನ್ ಲೇಟ್ ಅಂತ ನನಗ್ ಬೈಲತ್ತಾರ್ರಿ. ಪ್ರಾಕ್ಟೀಸ್ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ನಮ್ ಟೀಮ್ ದವ್ರಿಗೆಲ್ಲ ಕರೆದು ಸ್ವಲ್ಪ ಮೋಟಿವೇಶನ್ ಕೊಡಮ್ಮ ಅಂತೇಳಿ ಮೋಟಿವೇಶನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗ ಮಗ. 11 ಜನ ಫ್ರೆಂಡ್ಸ್ ಕ್ರಿಕೆಟ್ ಆಡಕ್ ಹೋಗ್ತೀರಾ, 11 ಜನನು ಫ್ರೆಂಡ್ಸೇ. ಆದ್ರೆ ಒಂದ್ಸಲ ನೀನ್ ಬ್ಯಾಟ್ ಹಿಡಿದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ನೀನ್ ಯಾವಾಗ ಔಟ್ ಆಗ್ತೀಯ ಅಂತಾನೆ ಕಾಯ್ತಾರೆ ಮಗ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಜೈ RCB ಅಂತ ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡ್ಕೊಂಡ್ರಿ. 8 ಓವರಿಗೆ ನಾವು 61 ನೋಡಿದೆವು. ಕ್ಯಾಪ್ಟನ್ ಆಡ್ಲಿಲ್ಲ ಅಂದ್ರೆ ಇಜ್ಜತ್ ಹೋಗ್ತದ ಅಂತೇಳಿ ಯಾವತ್ ಆಡದೆ ಇರೋ ನಾ ಬ್ಯಾಟಿಂಗ್ ನಿಂತ ಸಿಕ್ಸರ್ ಬೌಂಡ್ರಿಗಳ ಸುರುಮಳೆ ಸುರಿಸಿದ್ರಿ. ಬಟ್ ವಿಧಿ ಆಟ ಬೇರೆ ಇತ್ರಿ. ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ರಿಸಲ್ಟ್ ಅಷ್ಟೇ. ಒಂದಿನೂ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೂ ನಾ ಕೊಟ್ಟಿರೋ ಮೋಟಿವೇಶನ್ ಇಂತ ಒಳ್ಳೆ ಕಾಂಪಿಟೇಷನ್ ಕೊಟ್ಟೇವ್ರಿ. ಸಮಾಧಾನಕರ ಬಹುಮಾನ ಅಂತ ಸೋತಿ ಟೀಮಿಗೆ ಒಂದು ಫಾಂಟಾ ಕೊಟ್ಟಿದ್ರು. ಕುಡ್ದು ಮನಿ ಕಡೆ ಬಂದು ಮುಂಜಾನೆ ಮಾಡಿದ ರೊಟ್ಟಿ ಬಾಳಿ ಊಟ ಮಾಡ್ದ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.